ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಿದೆ. ಎಲ್ಲರೂ ಅದನ್ನೇ ಸ್ವಲ್ಪ ಅಡ್ಜಸ್ಟ್ ಹೇಳಿ ಸರ್ ಇವತ್ತಿನ ಕಾರ್ಯಕ್ರಮದ ಬಗ್ಗೆ. ಇವತ್ತಿನ ಕಾರ್ಯಕ್ರಮ ಧರ್ಮಸ್ಥಳ ಟ್ರಸ್ಟ್ ಅವ್ರ ಕಾರ್ಯಕ್ರಮ ಇದೆ. ಅವರು ಮಹಾತ್ಮ ಗಾಂಧೀಜಿಯವರ ಜಯಂತ್ಯೋತ್ಸವದ ಪ್ರಯುಕ್ತ ಇವತ್ತು ನಮ್ಮ ದೇವಸ್ಥಾನದ ಆವರಣದಲ್ಲಿ ನಮ್ಮ ಕಪಿಲಾ ನದಿ ಸ್ವಚ್ಛತೆಯನ್ನು ಮಾಡಬೇಕು ಅಂತ ಎಲ್ಲ ವಾಲಂಟಿಯರ್ಸ್ನ ಕರ್ಕೊಂಡು ನಮ್ಮ JSS ಸಂಸ್ಥೆ, ನಮ್ಮ JSS ಕಾಲೇಜ್ ಎಲ್ಲ NSS ಅವರು, NCC ಅವರು ಒಗ್ಗೂಡಿ ಮತ್ತು ವಿವಿಧ ಸಂಘ ಸಂಸ್ಥೆಗಳು, ನಮ್ಮ ನವಿಹುಟ್ಟವನ್ನು ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಮುಖ್ಯಸ್ಥರುಗಳು, ಪದಾಧಿಕಾರಿಗಳು ಎಲ್ಲರೂ ಒಗ್ಗೂಡಿ ಒಂದು ಜಂಟಿ ಒಳ್ಳೆಯ ಸ್ವಚ್ಛತಾ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಬೇಕು ಅಂತ ಅವರ ಪ್ರಯತ್ನ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆಯ ಕಾರ್ಯಕ್ರಮ. ಅದರಿಂದ ನಾನು ಕೂಡ ಬೆಳಿಗ್ಗೆ ಬಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದೇನೆ. ನಾನು ಕೂಡ ನೋಡ್ತಾ ಇದ್ದೇನೆ ಯಾವುದು ಸ್ವಚ್ಛತಾ ಕಾರ್ಯಕ್ರಮ ನಡೀತಾ ಇದೆ ಅಂತ. ಆದರೆ ನನ್ನ ಅನಿಸಿಕೆ, ನಮ್ಮ ಜನತೆಯ ಜವಾಬ್ದಾರಿ ಹೆಚ್ಚು. ನಾವು ಸುಧಾರಣೆ ಆಗಬೇಕು. ನಾವು ನೋಡ್ತಾ ಇದ್ದೇವೆ ಕೈಗೆ ಎಷ್ಟು ಬಟ್ಟೆಗಳು ಸಿಗ್ತವೆ ಅಂತ ನಾವು ನೋಡ್ತಾ ಇದ್ದೇವೆ. ಅದರಿಂದ ನಮ್ಮ ಜವಾಬ್ದಾರಿ ಇದೆ. ನಾವು ಪ್ರಕೃತಿಯನ್ನು ಕಾಪಾಡಿಕೊಂಡ್ರೆ ಪ್ರಕೃತಿ ನಮ್ಮನ್ನು ಕಾಪಾಡಿಕೊಳ್ತಿದೆ. ತಾವೆಲ್ಲ ನೋಡ್ತಾ ಇದ್ದೀರಾ ನಮ್ಮ ದೇಶದಲ್ಲಿ, ವಿಶ್ವದಲ್ಲಿ ಯಾವ ರೀತಿ ಕ್ಲೈಮೇಟ್ ಚೇಂಜ್ ಆಗಿ ಯಾವ ರೀತಿಯಾದಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಂತ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಮಳೆ ಆಗಿರ್ಬೋದು, ಜೊತೆಗೆ ನಮ್ಮ ಉತ್ತರ ಭಾಗದಲ್ಲಿ ಯಾವ ರೀತಿಯಾದಂಥ ಫ್ಲಡ್ಡಿಂಗ್ ಆಗ್ತಾಯಿದೆ, ನಮ್ಮಲ್ಲಿ ಯಾವ ರೀತಿ ಫ್ಲಡ್ಡಿಂಗ್ ಆಗಿದೆ, ಎಲ್ಲವೂ ಕೂಡ ಕ್ಲೈಮೇಟ್ ಚೇಂಜ್ ಅಂತ ನಾವೇನು ಹೇಳ್ತೀವಿ ಅದರಿಂದ ನಾವು ನಮ್ಮ ಪ್ರಕೃತಿಯನ್ನು ಯಾವ ರೀತಿ ಕಾಪಾಡ್ಕೊಳ್ತೇವೆ ಅದೇ ರೀತಿ ಪ್ರಕೃತಿ ನಮ್ಮನ್ನು ಕಾಪಾಡ್ಕೊಳ್ತದೆ. ಅದರಿಂದ ನಮ್ಮ ಜವಾಬ್ದಾರಿ ತುಂಬ ಹೆಚ್ಚಾಗಿರ್ತದೆ. ಎಲ್ಲ ನಮ್ಮ ಜನತೆ, ನಮ್ಮ ದೇವಸ್ಥಾನಕ್ಕೆ ಬರುವಂಥ ಜನತೆ, ನಮ್ಮ ಕಪಿಲಾ ನದಿಯಲ್ಲಿ ಅವರು ಬರುವಂಥ ಯಾರು ಜನತೆ ಇದ್ದಾರೆ ಅವ್ರಿಗೆ ನಾನು ವಿನಂತಿನ ಮಾಡ್ತೇನೆ, ಯಾರು ಕೂಡ ದಯವಿಟ್ಟು ನಿಮ್ಮ ಬಟ್ಟೆ ಏನಿದೆ ಅದನ್ನು ನದಿಗೆ ಹಾಕುವಂಥ ವ್ಯವಸ್ಥೆ ದಯಮಾಡಿ ಮಾಡೋಕ್ಕೆ ಹೋಗ್ಬೇಡಿ. ನಾವು ನೋಡ್ತಾ ಇದ್ದೇವೆ ಎಷ್ಟು ಬಟ್ಟೆಗಳು ನಮಗೆ ಸಿಗ್ತಾ ಇದೆ, ರಾಶಿ ಬಟ್ಟೆಗಳು ಸಿಗ್ತದೆ. ತಮ್ಮ ಜವಾಬ್ದಾರಿ ಕೂಡ ಹೆಚ್ಚುತ್ತದೆ. ಅದರಿಂದ ನಾವು ಕೂಡ ಒಂದು ಸಸ್ಟೈನಬಲ್ ಟೂರಿಸಮನ್ನು ನಾವು ಇಲ್ಲಿ ಪ್ರಮೋಟ್ ಮಾಡಬೇಕು. ನಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ, ದಯಮಾಡಿ ನಮ್ಮ ಕಾರ್ಯಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಿ ಅಂತ ಅವರಲ್ಲೂ ಕೂಡ